ಟಿಎಪಿಸಿಎಂಎಸ್ ಅಧ್ಯಕ್ಷರಾಗಿ ನ್ಯಾಯವಾದಿ ಚೆನ್ನಪ್ಪ ಮಳಿಗೆ ಅವಿರೋಧ ಆಯ್ಕೆ. ಗಂಗಾವತಿ ರಾಜ್ಯದಲ್ಲಿ ಎರಡನೇ ಟಿಎಪಿಸಿಎಂಎಸ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಇಲ್ಲಿನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ನಡೆದ ಚುನಾವಣೆಯ ಸಭೆಯಲ್ಲಿ ನ್ಯಾಯವಾದಿ ಚೆನ್ನಪ್ಪ ಮಳಿಗೆ ಹಾಗೂ ಉಪಾಧ್ಯಕ್ಷರಾಗಿ ಕನಕಗಿರಿಯ ದೊಡ್ಡಬಸಪ್ಪ ಅವಿರೋಧವಾಗಿ ಆಯ್ಕೆಗೊಂಡರು. ಮಾಜಿ ಶಾಸಕರುಗಳ ಹಾಗೂ ಕೆಲವು ಮುಖಂಡರ ಮಧ್ಯಸ್ಥಿಕೆಯಿಂದಾಗಿ ಕಳೆದ ಹಲವು ವರ್ಷಗಳಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ಗೊಂದಲಗಳಿಗೆ ತೆರೆ ಎಳೆಯಲಾಯಿತು. ಇದಕ್ಕೆ ಸಂಬಂಧಿಸಿದಂತೆ ಕಿಷ್ಕಿಂಧ ಚಾನೆಲ್ ಸಂಸ್ಥಾಪಕ ಸಂಪಾದಕ ಸೈಯದ್ ಅಲಿಯವರು ನೂತನ ಅಧ್ಯಕ್ಷರೊಂದಿಗೆ ಚಿಟ್ ಚಾಟ್ ನಡೆಸಿದ ವರದಿಯನ್ನ ಬಿತ್ತರಿಸಲಾಗುತ್ತದೆ. ಚುನಾವಣೆ ದಿನಾಂಕದಿಂದ 5 ವರ್ಷ ಅಂತ ಅದು ಇವತ್ತು ತಗೊಂಡಿದ್ರೆ ಅದನ್ನು ಕಾನೂನು ಇಚ್ಛೆ ಆದರೆ ನಾವು ಮತ್ತೆ ಅದು ಪ್ರಶ್ನೆ ಮಾಡಿ 5 ವರ್ಷ ಆಗುತ್ತೆ. ಮತ್ತು 4 ದಿವಸ ಹೆಸರು ಒಂದು ನಾಮಿನೇಟ್ ಸೇರಿ 15 ಜನ ಇಬ್ಬರು ಅನರ್ಹರಾಗಿದ್ದಾರೆ, ಒಬ್ಬರು ತಿರ್ಕೊಂಡು ಪ್ರಸ್ತುತರು 12 ಜನ. ಇಲ್ಲ, ಇದು ಅತ್ಯಂತ ರಾಜ್ಯದ ಅತಿ ದೊಡ್ಡ ಆಸ್ತಿ ಹೊಂದಿರುವಂಥ ಅತ್ಯಂತ ದೊಡ್ಡ ಸಂಸ್ಥೆ ಇದು ಗಂಗಾವತಿ ಟಿಎಪಿಸಿಎಂಎಸ್. ಇಲ್ಲಿ ಕಾರಣಾಂತರದಿಂದ ಹಲವಾರು ವರ್ಷಗಳ ಕಾಲ ಹಿರಿಯರು ತಮಗೆ ಅನುಕೂಲ ತಕ್ಕಂಗೆ ಏನು ಅಭಿವೃದ್ಧಿ ಮಾಡೋದು ಮಾಡಿದ್ದಾರೆ. ಆದರೂ ಅಂದ್ಕೊಂಡಷ್ಟು ಅಭಿವೃದ್ಧಿ ಆಗಿಲ್ಲ. ಮತ್ತು ಇಲ್ಲಿರುವಂಥ ಆದಾಯ ದೊಡ್ಡ ಪ್ರಮಾಣದಲ್ಲಿದೆ, ಅಭಿವೃದ್ಧಿ ಆಗಬೇಕಾಗಿತ್ತು. ಮುಂದೆ ಆದರೂ ಸಹ ಇಲ್ಲಿರುವಂಥ ಎಲ್ಲ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ಈ ಸಂಸ್ಥೆಯನ್ನು ಲಾಭದತ್ತ ಕೊಂಡೊಯ್ದು ರೈತರಿಗೆ ಅನುಕೂಲವಾದ ರೀತಿಯಲ್ಲಿ ಎಲ್ಲ ರೀತಿಯ ರೈತರು ಬಂದು ಇಲ್ಲಿ ತಮ್ಮ ಏನು ಸೌಕರ್ಯವನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತೆ. ಒಕ್ಕಲುತನ ಹುಟ್ಟುವಳಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದಂಥ ನಮ್ಮ ಹಿರಿಯರು ಹಾಗೂ ಸಹಕಾರಿ ಬಂಧುಗಳಾದಂಥ ನಮ್ಮ ಚೆನ್ನಪ್ಪ ಮಳಿಗೆ ವಕೀಲರು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಹಾಗಾಗಿ ನಮ್ಮ ಸಹಕಾರ ಬಂಧುಗಳಿಗೆ ಮತ್ತು ನಮ್ಮ ಸದಸ್ಯರುಗಳಿಗೆ ಈ ಒಂದು ಚೆನ್ನಪ್ಪ ಮಳಿಗೆ ಸಾರದಿಂದ ಇಲ್ಲಿ ಇರ್ತಕ್ಕಂಥ ಯಾವುದೇ ಇರಲಿ, ಗೊಬ್ಬರ ಇರ್ಬೋದು, ಆಹಾರ ಧಾನ್ಯಗಳು ಇರ್ಬೋದು, ಇನ್ನಿತರ ಅವರು ಒಂದು ಕಾನೂನುಬದ್ಧವಾಗಿ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾರೆ ಅಂತೇಳಿ ನಾವು ಎಲ್ಲ ಅಂದ್ಕೊಂಡಿದ್ದೀವಿ. ಅದರ ಜೊತೆಗೆ ಈಗಾಗಲೇ ಸುಮಾರು ದಿವಸಗಳಿಂದ ಸುಮಾರು ವರ್ಷ ಆಯ್ತು ಈಗ ಅಧ್ಯಕ್ಷ ಆಗಬೇಕೆಂಬುದು ಒಂದು ಆಸೆ ಇತ್ತು ಅವ್ರದ್ದು. ಆ ಆಸೆ ಇವತ್ತು ಈಡೇರುತ್ತೆ. ಅದಕ್ಕೆ ಕಾರಣಭೂತರಾದಂಥ ನಮ್ಮ ಶಾಸಕರಾದಂಥ ಜನಾರ್ದನ್ ರೆಡ್ಡಿಯವರು ಇರ್ಬೋದು, ಹಾಗೂ ನಮ್ಮ ಮಾಜಿ ಸಂಸದರಾದಂಥ ಶಿವರಾಮಗೌಡರು ಇರ್ಬೋದು, ಮತ್ತು ನಮ್ಮ ಮಾಜಿ ಶಾಸಕರಾದಂಥ ನಮ್ಮ ಗಣೇಶಗೌಡರು ಹಾಗೂ ಪರಣ್ಣ ಮನೆಯೊಳ್ಳಿಯವರು ಮತ್ತು ಮಾಜಿ ಶಾಸಕರಾದಂಥ ಇನ್ನೋರ್ವ ಈರಪ್ಪ, ಇವೆಲ್ಲರ ಸಹಕಾರದಿಂದ ಹಾಗೂ ಮತ್ತು ನಮ್ಮ ಎಲ್ಲ ನಮ್ಮ ನಿರ್ದೇಶಕರು ಒಂದು ಸಹಕಾರ ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ಶಿವಶಾಣಿಗೌಡರು ಸರ್ ಇರ್ಬೋದು, ಮತ್ತು ಇನ್ನಿತರ ನಮ್ಮ ರವಿಸಿಂಗ್ ವಕೀಲರು ಇರ್ಬೋದು, ಮತ್ತು ಬಸನಗೌಡ ವಕೀಲರು ಇರ್ಬೋದು, ಅನೇಕರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹೀಗೆ ನಮ್ಮ ಸಹಕಾರ ಸಂಘದ ಒಂದು ಅಭಿವೃದ್ಧಿ ನಮ್ಮ ಚೆನ್ನಪ್ಪ ಮಳಿಗೆ ವಕೀಲರಿಂದ ಆಗಬೇಕಂತೇಳಿ ಶುಭ ಹಾರೈಸುತ್ತೇವೆ. ಇಂದಿನ ದಿನ ಗಂಗಾವತಿ ಟಿಎಪಿಸಿಎಂಎಸ್ನ ನೂತನವಾಗಿ ಅಧ್ಯಕ್ಷರಾದ ಆತ್ಮೀಯರಾದ ಮಾನ್ಯ ಚೆನ್ನಪ್ಪ ಮಳಿಗೆಯವರಿಗೆ ಇವತ್ತಿನ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತಿನ ನಮ್ಮ ಗಂಗಾವತಿ ತಾಲೂಕಿನ ಈ 3 ತಾಲೂಕು ಒಳಗೊಂಡು ಕನಗಿರಿ, ಕಾರಟಗಿ, ಗಂಗಾವತಿ 3 ತಾಲೂಕು ಒಳಗೊಂಡು ಯಾರು ಅಧ್ಯಕ್ಷ ಹೇಳಿದಂಗೆ ಇದು ದೊಡ್ಡ ಸಂಪತ್ತು ಭರಿತವಾದ ಟಿಎಪಿಸಿಎಂಎಸ್. ಇದನ್ನು ಜನರಿಂದ ಭಾಳ ದೂರ ಆಗಿತ್ತು. ಜನರಿಗೆ ಹತ್ರ ಒಯ್ಯುವಂಥ ಕೆಲಸ ಈಗಿನ ಟೀಮು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಒಳಗೊಂಡಂಥ ಎಲ್ಲ ಟೀಮು ಆ ಕೆಲಸ ಮಾಡಬೇಕು. ಆವಾಗ ಈ ಟಿಎಪಿಸಿಎಂಎಸ್ನ ನವೀಕರಣ ಮಾಡಿ ಜನರಿಗೆ ಹತ್ರಕ್ಕೆ ಬರ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಾನು ಅವರಿಗೆ ಹಾರೈಸ್ತೀನಿ.